ಪಯಣದ ಒಂದಷ್ಟು ಅನುಭವಗಳನ್ನ ಹಂಚಿಕೊಂಡ್ರಿ. ಈಗ ನಾಟ್ಯಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಈಗ ನೀವು ಇಟ್ಕೊಂಡಿದ್ರಿ ಮೋಸ್ಟ್ಲಿ ಅದೇ ಅಂತ ಕಾಣ್ತದೆ. ಯಕ್ಷ ಇದರ ಪುಸ್ತಕ ಯಕ್ಷ ನಾಟ್ಯಾಂಜಲಿ ತೆಂಕುತಿಟ್ಟು ಅಂತ ಹೇಳಿ ಇದರಲ್ಲಿ ಕಾಣಬಹುದು ನಿಮಗೆ. ಹಿಂಬದಿಯಿಂದ ನನ್ನ ಗುರುಗಳು ಮತ್ತು ನನ್ನ ಗುರುಗಳು ಇಲ್ಲಿದ್ದಾರೆ, ಗೋವಿಂದ ಭಟ್ರು ಇದ್ದಾರೆ, ಇವರ ಪುಸ್ತಕಗಳು. ಈ ಪುಸ್ತಕ ನಿಮಗೆ ಬೇಕಿದ್ರೆ ನಂಬರನ್ನ ಹಾಕ್ತೇನೆ, ಇವರ ನಂಬರ್ ಬೇಕಿದ್ದವರು ನನಗೆ ಇಲ್ಲದ ಕಮೆಂಟ್ ಮಾಡಿ ಅಥವಾ ನನ್ನ ನಂಬರಿಗೆ ಮೆಸೇಜ್ ಮಾಡಿ, ನಾನು ಅವರ ಕಾಂಟ್ಯಾಕ್ಟ್ ಅನ್ನ ಕೊಡ್ತೇನೆ, ನೀವು ನಮ್ಮ ಪುಸ್ತಕವನ್ನ ಪಡೆದುಕೊಳ್ಬಹುದು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇರುವಂಥದ್ದು. ಅದರ ಒಳಗಡೆ ಏನಾದ್ರು ವಿಚಾರಗಳು ಉಂಟುಂಟು. ಇದು ನನಗೆ ಗುರುಗಳು ಧರ್ಮಸ್ಥಳದಲ್ಲಿ ಕಲಿಯುವಾಗ ಸರ್ಟಿಫಿಕೇಟ್ ಕೊಡಿದವರು. ಇದು ನರೇಂದ್ರ ಮಾಸ್ಟರ್ ಅಂತ ಹೇಳಿ ಒಳ್ಳೆ PT ಮಾಸ್ಟರ್. ಅದನ್ನ ಹೀಗೆ ತೋರಿಸುವ ನೋಡಿ, ಇವರು ಇಲ್ಲಿ ಒಂದಷ್ಟು ಹೌದು ವಿಷಯ. ಇದು ನನ್ನ ಅಲ್ಲಿ ನಮಗೆ ತುಂಬ ಸಹಕಾರ ಕೊಡ್ತಿದ್ದೆ PT ಮಾಸ್ಟರ್ ನರೇಂದ್ರ ಮಾಸ್ಟರ್ ಅಂತ ಹೇಳಿ. ಅವರು ಇದು ಧರ್ಮಸ್ಥಳ ಕಾವಂದರಿಂದಲೇ ಪುಸ್ತಕವನ್ನ ಇದು ಮಾಡುವಂತಹ ವಿಚಾರಗಳಿದೆ. ನಾನು ನಾಟ್ಯ ಕಲಿತ ಬಂದ ನವೆಂಬರ್ಲಿ ಸ್ಟಾರ್ಟ್ ಮಾಡಿದೆ ಎಕ್ಸ್ಟ್ರಾ ಕ್ಲಾಸ್. ಇದು ನಮ್ಮ ಬ್ಯಾಚ್ನವರೆಲ್ಲ ಮತ್ತೆ ಮುನ್ನುಡಿಗಳೆಲ್ಲ ಇದೆ ಇಲ್ಲಿ ಗುರುಗಳದ್ದೆಲ್ಲ. ಮತ್ತೆ ಇದರಲ್ಲಿ ಭಾಗ 1 ಭಾಗ 2 ಭಾಗ 3 ಅಂತೇಳಿ ಎಲ್ಲ ಮಾಡಿದ್ದು ನೋಡಿ. ನೋಡಿ ಇದೆಲ್ಲ ನೋಡಿ 5 ಸಲ ಪ್ರಿಂಟ್ ಆಯ್ತು. ಇನ್ನೊಂದು 100 ಪುಸ್ತಕ ಬಾಕಿ ಉಂಟು ಅಂತ ಪುನಃ ಬೇಕಿದ್ದವರು ತಗೊಳ್ಬಹುದು ಅಂತ ಹೇಳಿ. ಇಲ್ಲಿ ಒಂದಷ್ಟು ಮುದ್ರೆಗಳ ಬಗೆಗೆ ಈ ಮುದ್ರೆಗಳೆಲ್ಲ ಉಂಟಲ್ಲ, ಇದು ನಮ್ಮ ಯಕ್ಷಗಾನದಲ್ಲಿ, ಭರತನಾಟ್ಯದಲ್ಲಿ, ಕಥಕಳಿ, ಕೂಚಿಪುಡಿ ಎಲ್ಲದರಲ್ಲಿ ಮುದ್ರೆಗಳು ಒಂದೇ ಮುದ್ರೆ. ಈ ಮುದ್ರೆಗಳು ಏನು ಉಂಟು ನೋಡಿ, ಅಲ್ಲಿ ಹೆಸರು ಸಿಂಹಮುಖ ಅಂತ ಹೇಳಿ ಎಲ್ಲ ಇದೆ, ಮತ್ತೆ ಇಲ್ಲಿ ಅಲಪದ್ಮ ಅಂತ ಹೇಳಿ ಹೀಗೆ ಎಲ್ಲ ವಿಚಾರಗಳಿದೆ. ಯಕ್ಷಗಾನ ಆಸಕ್ತರಿಗೆ ಬೇಕಾಗಿರುವಂತಹ ಎಲ್ಲ ಈ ಪುಸ್ತಕದಲ್ಲಿ ಇದೆ. ಭಾಗ 1 ಭಾಗ 2 ಭಾಗ 3 ಎಲ್ಲ ಸಂಪೂರ್ಣ ಮಾಹಿತಿ ಇದೆ. ಯಕ್ಷಗಾನ ಹೆಜ್ಜೆಗಾರಿಕೆಯನ್ನ ಇದೆಲ್ಲ ಕಲಿಬೇಕು ಅಂತಿದ್ದ ಈ ಪುಸ್ತಕವನ್ನ ಭಾವತಿ ಕಲಿಯುವವರಿಗೂ ತುಂಬಾ ಪ್ರಯೋಜನ, ನಾಟ್ಯ ಕಲಿಯುವವರಿಗೆ ಅದರಿಂದ ಏನ್ ಲಾಭ ಬರ್ತದೆ ಅಂತ ಹೇಳಿ 60-70 ರೂಪಾಯಿಗೆ ಆ ಪುಸ್ತಕದಿಂದ ನಮಗೆ ಉಪಯುಕ್ತತೆ ಆಗ್ತದೆ, ಉಪಯೋಗ ಆಗ್ತದೆ. ಭಾಗ 3 ಎಲ್ಲ ಅದರಲ್ಲಿ ಎಲ್ಲ ಉಂಟು, ಎಲ್ಲ ವಿಚಾರಗಳನ್ನ ಕೂಡ ಅದರಲ್ಲಿ ಇದೆ ಅನ್ನುವಂಥದ್ದು. ಎಸ್, ಹಾಗಾಗಿ ಈ ಪುಸ್ತಕವನ್ನ ನನಗೆ ಕೊಡ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ಇದು ನನಗೆ ಇವರು ಪುಸ್ತಕವನ್ನ ಹಸ್ತಾಂತರ ಮಾಡಿದ್ದಾರೆ. ಸತೀಶಣ್ಣ, ಇದು ಎಲ್ಲ ವಿಚಾರಗಳಾಯ್ತು. ಒಂದಷ್ಟು ಕಾರ್ಯಕ್ರಮದ ಕಡೆಯದಾಗಿ ಒಂದಷ್ಟು ವಿಚಾರಗಳಿಗೆ ಬರುದಿದ್ರೆ, ಯಕ್ಷಗಾನ ಸತೀಶಣ್ಣನಿಗೆ ಎಷ್ಟು ತೃಪ್ತಿ ಕೊಟ್ಟಿದೆ ಅಂತ? ನನ್ಗೆ ಯಕ್ಷಗಾನ ತೃಪ್ತಿ ಕೊಟ್ಟಷ್ಟು ಬೇರೆ ನಾವು ಮಾಡುವ ವೃತ್ತಿಯಲ್ಲಿ ಅಷ್ಟು ತೃಪ್ತಿ ಇಲ್ಲ. ಯಾಕಂದ್ರೆ ನಂಗೆ ಯಕ್ಷಗಾನದಲ್ಲಿ ನಾನು ತುಂಬಾ ಊರಿಗೆ ಹೋಗಿದ್ದೇನೆ, ತುಂಬಾ ದೇವಸ್ಥಾನಕ್ಕೆ ಹೋಗಿದ್ದೇನೆ. ಅಂದ್ರೆ ಯಕ್ಷಗಾನ ಕಡ್ಲಿ ಮೇಳದಲ್ಲಿ ಆಗಲಿ, ಬೇರೆ ಬೇರೆ ನಮ್ಮ ಹವ್ಯಾಸಿಗಳೆಲ್ಲ ಹೆಚ್ಚಾಗಿ ಆಗುದು ದೇವಸ್ಥಾನಗಳಲ್ಲಿ. ಹಾಗಾಗಿ ತುಂಬಾ ದೇವರ ಒಂದು ನಮ್ಗೆ ದರ್ಶನ ಆಗಿದೆ. ಹಾಗೆ ಯಕ್ಷಗಾನದಲ್ಲಿ ಪರಿಚಯ ಆಗಿದೆ. ಹಾಗೆ ನಾನು ಬಾಂಬೆ ಕೂಡ ಯಕ್ಷಗಾನದಲ್ಲಿ ಹೋಗಿದ್ದೇನೆ. ಅಂದ್ರೆ ದೂರದಲ್ಲಿ ನಾವು ಬಾಂಬೆಗೆ ಹೋದದ್ದು ನಮ್ಮ ಬಾಳ ಮಾಧವ ಶೆಟ್ಟರ ಸಾಹಿತ್ಯದಲ್ಲಿ. ಇದು ಗಣೇಶ್ವರ ಕಾಟಿಬಳ್ಳ ಮೇಳದಿಂದ ನಾವು ಹೋದದ್ದು 1994 ಇಸ್ವಿಯಲ್ಲಿ. ಆಮೇಲೆ ನಮಗೆ ಇದು ಯಾವುದು ಮಹಾರಾಷ್ಟ್ರ ಇದು ಅಕಾಡೆಮಿ, ಹೌದು, ಅವರು ನಮ್ಮ ಕರ್ನಾಟಕದ ಯಕ್ಷಗಾನ ಅಕಾಡೆಮಿಯನ್ನು ಕರೆದು, ಆ ಕರ್ನಾಟಕದ ಅಕಾಡೆಮಿಯಿಂದ ನಮ್ಮ ಮಹಾಮಾಯಿ ಮುಖ್ಯಪ್ರಾಣ ಯಕ್ಷಗಾನ ಕಲಾಮಂಡಳಿ, ನಾವು ನಮ್ಮ ಸಂಘದಿಂದ ಅಲ್ಲಿ ಹೋಗಿ ನಾವು 7 ದಿವಸ ಅಲ್ಲಿ ಯಕ್ಷಗಾನ ಮಾಡಿದ್ದೇವೆ. ಅದರಲ್ಲಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಹಿಂದಿಯಲ್ಲಿ ಪ್ರಥಮವರಿಗೆ ಹಿಂದಿಯಲ್ಲಿ ನಾವು ಎಷ್ಟು 93-94 ಇಸ್ವಿಯಲ್ಲಿ ಹಿಂದಿಯಲ್ಲಿ ನಾವು ಮಹಿಷಾವಧಿ ಮಾಡಿದ್ದೇವೆ. ಎಲ್ಲ ಪದ್ಯ ಮಾತ್ರ ಕನ್ನಡದಲ್ಲಿ, ಅರ್ಥ ಎಲ್ಲ ಹಿಂದಿಯಲ್ಲಿ. ಹೌದು, ಆವಾಗ ನಂತರದಲ್ಲಿ ದೇವೇಂದ್ರ ಸಭಾ ಕುಣಿತ, ತೆರೆ ಕುಣಿತ ಎಲ್ಲ ಇತ್ತು. ಯಕ್ಷಗಾನ ಕ್ಷೇತ್ರದಲ್ಲಿ ಸತೀಶಣ್ಣನಿಗೆ ಏನಾದ್ರು ನೋವಾದ ವಿಚಾರ ಉಂಟಾ? ನೋವಾದದ್ದು ತುಂಬಾ ಇರ್ತದೆ, ಖುಷಿಯಾದದ್ದು ಇರ್ತದೆ. ಅದು ಹೇಳಿದ್ರೆ ಅದು ಯಾವ್ದಾದ್ರು ಒಂದು ಘಟನೆಯನ್ನ ನೆನಪಿಸಿಕೊಳ್ಳುದಿದ್ರೆ, ನೋವಾದ ಘಟನೆ ನೋವಾದದೇ ಇದೆ ಈ ವೇಷದ ಬಗ್ಗೆ ಕೆಲಸ ಅಲ್ಲ, ಅಸಮಾಧಾನ. ಯಾಕಂತೇಳಿದ್ರೆ ನನಗೆ ಲಾಸ್ಟಿಗೆ ನಾನು ಈಗ ಸೂಡ ಮೇಳ ಇತ್ತು, ನಮ್ಮ ಹರಿಶ್ಚಂದ್ರ ಸೂಡ ಅವ್ರದ್ದು ಮೇಳ ಇತ್ತು. ಹಾಗೆ ಅವರ ಮೇಳದಲ್ಲಿ ಕೂಡ ಒಂದು 5 ವರ್ಷದಿಂದ ವೇಷ ಮಾಡಿದ್ದೆ. ಈಗ ಕಾಯಂ ಆಗದಲ್ಲಿ ಹೋಗ್ತಿದ್ದೆ. ಅದರಲ್ಲಿ ಒಂದು ಸಲ ಕೊಳಕಾಡಿ ಸುರೇಶವರ್ಧ ಪ್ರಸಂಗ, ಎಂತ ದೇವರಾಜ ಬಬ್ಬು ಸ್ವಾಮಿ ಅಂತೇಳಿ. ಆವಾಗ ಅದರಲ್ಲಿ ನನಗೊಂದು ಘೋರ ಗರುಡ ಇತ್ತು. ಹರಿಶೇಟ್ರು ನನಗೆ ಫೋನ್ ಮಾಡಿದ್ರು ಮುಂಚೆ, 2 ದಿವಸ ಮುಂಚೆ, ಸತ್ಯಣ್ಣ ನಾಳದಿಂದ ಘೋರ ಗರುಡ ಅಂತೇಳಿ. ಅದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅದರಲ್ಲಿ ಆ ಘೋರ ಗರುಡನಿಗೆ ಕೊಕ್ಕು ಬೇಕು, ಮತ್ತೆ ನಿಮಗೆ ಬಿಳಿ ದಗಲೆ ಬೇಕು, ಅದೆಲ್ಲ ಅವರ ಸೋಡೆ ಮಾಡಿದಲ್ಲಿ ಇಲ್ಲ. ಹಾಗೆ ಆಯ್ತು ಅಂತ ಹೇಳಿದೆ. ಹೋಗಿ ವೇಷ ಆಯಿತು. ವೇಷ ಆಗುವಾಗ ಅಲ್ಲಿ ನಾನು ಹೇಳಿದೆ, ಸುರೇಶ್ ಕೊಳಗಾಡಿ ಪ್ರಸಂಗ ಬರ್ತದಲ್ಲ, ಅದು ನಡೆ ಹೇಗೆ ಅಂತೇಳಿ ನಮ್ದು ಅಂತ ಹೇಳಿದ್ರೆ, ನಾನು ಈಗಲೂ ಕೂಡ ಹಾಗೆ ಮುಂಚೆ ಕೂಡ ಹಾಗೆ
ಎಲ್ಲಿ ಹೋದ್ರು ಕೂಡ ಪ್ರಸಂಗ ವಸ್ತು ಪ್ರಸಂಗ ಅಂತ ಆದರೆ ಅಲ್ಲ ಹರ್ತು ಪ್ರಸಂಗ ಇದ್ರು ಕೂಡ ನಾವು ಭಾಗವತರಲ್ಲಿ ಕೇಳಿ ಅದು ನಡೆ ಹೇಗೆ ಪದ್ಯ ಹೇಗೆ ಅಂತ ಕೇಳಿಕೊಂಡೇ ಹೋಗುದು. ಅದು ಬಿಟ್ಟು ನಮಗೆ ಗೊತ್ತುಂಟು ಅಂತ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಹಾಗೆ ಕೇಳೋದಕ್ಕೆ ಸುರೇಶಲ್ಲಿ ಅದು ಧೂಮವತಿ ಅಂತ ಒಂದು ದೈವ ಉಂಟು, ಅದೇ ಯಾವುದು ಘೋರಗರುಡ ಆಗಿ ಬರೋದು ಅಂತೇಳಿ ಆಯ್ತು ಹೇಳಿದೆ. ಮತ್ತು ಸಭೆಯಿಂದ ಬರಬೇಕು ಹೇಳಿದರು. ನಾನು ಹೇಳಿದೆ ಸಭೆಯಿಂದ ಬರ್ಬೋದು, ಅದೇ ದೊಂದಿರಾಳ ಉಂಟು ಕೇಳಿದೆ. ಅವ್ರಿಗೆ ದೊಂದಿರಾಳ ಇಲ್ಲ, ಆದರೆ ಸೂಟ್ ಇಟ್ಕೊಂಡದ್ದು ಮಹಿಷಾಸುರ ಮತ್ತು ಗರುಡ ಅದೆಲ್ಲ ದೊಂದಿರಾಳ ಇದ್ದರೆ ಮಾತ್ರ, ಮತ್ತು ಭೂತ ಬಂದಾಗ ಅದು ಕೋಲ್ನೇನೆ ಹಾಗೆ ಹೇಳ್ತಾರಲ್ಲ ಅದನ್ನ ಹಿಡ್ಕೊಂಡು ಬರೋ ಕ್ರಮ ಇಲ್ಲ ಅಂತ ಹೇಳಿದೆ. ಮತ್ತು ಧೂಮವತಿಯೇ ಘೋರಗರುಡ ಆಗಿ ಬರೋದಲ್ಲ, ಧೂಮವತಿ ಒಳಗೆ ಹೋದಲ್ಲಿ ನಾನು ಏರು ಬದ್ದಿಗೆ ಬರ್ತೇನೆ. ಆಯಿತು, ಆಟ ಆಯಿತು. ಅದೇ ಪ್ರಸಂಗ ಮತ್ತೆ 1 ತಿಂಗಳು ಬಿಟ್ಟು ಇಲ್ಲಿ ಸೂಡದಲ್ಲಿ ಇಲ್ಲಿ ನಮ್ಮ ಮಲ್ಪೆಯಲ್ಲಿ ಆಯಿತು. ಆವಾಗ ಏನಾಯಿತು, ನನ್ನ ವೇಷವನ್ನು ಬೇರೆ ಹಾಕಿದ್ದಾರೆ. ಮೇಳದವರಿಗೆ ಹಾಕುವುದಾದ್ರೆ ತೊಂದರೆ ಇಲ್ಲ, ಇದು ಸುರೇಶ ಕೊಳಕಡೆಯವನಿಗೆ ಬೇಕಾದವರಿಗೆ ಯಾರಿಗೆ ಹಾಕಿದ್ದಾನೆ. ನಾನು ಹರ್ಷಲ್ಲಿ ಕೇಳಿದೆ, ಹರ್ಷ ಇದೇನು ಲೀಸ್ಟ್ ಚೇಂಜ್ ಆದದ್ದು ಅಂತ. ಹೌದಾ, ನಂಗೆ ಗೊತ್ತಿಲ್ಲ ನೋಡಿ ಅಂತೇಳಿ. ಹೌದಾ ಅಂತೇಳಿ ಅದಕ್ಕೆ ನಾನು ಹೇಳ್ತೀನಿ, ನೋಡಿ ನನ್ನ ಘೋರಗರುಡ ಮೊನ್ನೆ ಏನಾಗಿದೆ, ಹಾಳಾಗಿದ್ದರೆ ನೀವು ಹೇಳಿ. ಏನಾದ್ರು ಸಮಸ್ಯೆ ಇತ್ತಾ, ಆಟ ಮಾಡಿಸೋರು ಏನಾದ್ರು ಹೇಳಿದಾರಾ? ಇಲ್ಲಲ್ಲ, ಅದಿಲ್ಲ ಒಳ್ಳೆಯದಾಗಿದೆ, ಹಾಗೆ ಮತ್ತೆ ಯಾಕೆ ಚೇಂಜ್ ಮಾಡಿದ್ದು? ಅದು ಕೂಡ ಮೇಳದವ್ರು ಹಾಕಿದ್ರೆ ಸಮಸ್ಯೆ ಇಲ್ಲ, ಇನ್ನು ಯಾರಿಗೆ ಹಾಕಿದ್ದು ನೀವು ಅದಕ್ಕೆ ಅರ್ಥ ಉಂಟು. ಹಾಗೆ ನಾವು ಯಾಕೆ ಮೇಳದಲ್ಲಿ ಇರಬೇಕು? ಹಾಗಾಗಿ ಘೋರಗರುಡ ಆದರೆ ನಾನು ಬರ್ತೇನೆ, ಬೇರೆ ವೇಷ ನಾನು ಬರ್ತೀನಿ ಹೇಳಿದೆ. ಅವ್ರು ಮತ್ತೆ ನನಗೆ ಫೋನ್ ಮಾಡಲಿಲ್ಲ, ನಾನು ಫೋನ್ ಮಾಡಿದ್ರೆ ಅವ್ರು ಎತ್ತಲಿಲ್ಲ. ಸೋಡಾರೇಶ್ರು ಅವರನ್ನು ಶಾಲೆ ಮಾಸ್ಟರ್ ಆಗಿ ನೋಡಿ ಅವರು ವ್ಯವಹಾರ ಹೇಳಿದ್ರು, ಅವ್ರು ಎತ್ತಲಿಲ್ಲ. ಅದನ್ನ ಮೇಳನ್ನು ಬಿಟ್ಟು ನನಗೆ ಅದೇ ತುಂಬ ಬೇಸರ ಆಯಿತು. ಹಾಗೆ ಅಂಥದ್ದೆಲ್ಲ ತುಂಬ ಉಂಟು. ಹಾಗಾದ್ರೆ ಬಹಳ ಖುಷಿ ಕೊಟ್ಟಂತಹ ಒಂದು ವಿಚಾರ. ಖುಷಿ ಕೊಟ್ಟಂತ ಹೇಳಿದರೆ, ನಾನು ಕಟೀಲು ಮೇಳಕ್ಕೆ ಹೋದಾಗ ನಮಗೆ ಯಾರು ಕುದಿಯ ಗಣಪತಿ ಶಾಸ್ತ್ರಿ ಅವರು ನಮಗೆ ಸಿಕ್ಕಿದ್ರಿಂದ ನಾನು ಇಷ್ಟು ಒಂದು ಉನ್ನತಿಗೆ ಏರಲಿಕ್ಕೆ ಕಾರಣ ಆಯಿತು. ಯಾಕಂದರೆ ನಾವು ಹವ್ಯಾಸವಾಗಿ ಇರೋದಕ್ಕೂ ಮೇಳದಲ್ಲಿ ವೃತ್ತಿಪರವಾಗಿ ನಾವು ಕೆಲಸ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಉಂಟು. ಅಲ್ಲಿ ನಮ್ಮ ಈ ಪ್ರಸಂಗ ಮಾಹಿತಿ ಆಗಲಿ, ನಡೆಗಳಾಗಲಿ, ಮತ್ತು ಬೇರೆ ಪ್ರಸಂಗದ ಅನುಭವ ಆಗಲಿ ಎಲ್ಲ ನೀವು ಕಲಿಬೇಕು. ಆದರೆ ನೀವು ಮೇಳಕ್ಕೆ ಹೋಗಬೇಕು. ಅದು ಕೂಡ ಈಗದ ಮಟ್ಟಿಗೆ ಹೇಳೋದಾದರೆ ಕಟೀಲು, ಧರ್ಮಸ್ಥಳ, ಹೊಸನಗರ ಮೇಳ, ಅಂದರೆ ಬೇರೆ ಎಲ್ಲ ತುಳು ಮೇಳಗಳಿರೋದು. ಹಾಗಾಗಿ ಸತೀಶ್ ಅಣ್ಣಂದು ವೇಷ ಸರಿ ಇಲ್ಲ ಅಂತ ಹೇಳಿ ಯಾರಾದರೂ ಹೇಳಿದಾರ? ವೇಷದ ಬಗ್ಗೆ ಅಂತ ಹೇಳಿದರೆ ಕೆಲವರಿಗೆ ನನಗೆ ಆಗದವರು ಅದೇನಾದ್ರು ಹೇಳಬೇಕಲ್ಲ, ಈ ಬೆಣ್ಣೆಯಲ್ಲಿ ಹಾಗೆ ಒಬ್ರು ಹೇಳಿದರು. ಅಂದರೆ ನಾನು ಅಂತೇಳಿದರೆ ನಮಗೆ ಅಂತೇಳಿದ್ರೆ ನಂದು ಯಾವ್ದು ಮೇಳಕ್ಕೆ ಹೋಗೋದು ವೇಷ ಆಯಿತು, ನಾನಾಯಿತು. ನಾನು ಇನ್ನೊಬ್ಬರಿಗೆ ಕಾಲು ಹಿಡಿಯಲಿಕ್ಕೆ ಹೋಗುವ ಆ ಕ್ರಮ ಇಲ್ಲ, ಸಲ ಹಾಕ್ಲಿಕ್ಕೆಲ್ಲ ಹಾಗೆಲ್ಲ ಇದಿಲ್ಲ. ಹಾಗೆ ಒಬ್ರು ಹೇಳಿದ್ರು ಹಾಗೆ ಇದು ವೇಷದ ಬಗ್ಗೆ. ನಾನು ಹೇಳಿದೆ ಯಾರು ಏನು ಹೇಳಿದೆ ಅದಕ್ಕೆ ಹಾಗಲ್ಲ, ನಾನು ನನ್ನನ್ನು ಕಟೀಲು ಮೇಳಕ್ಕೆ ಆಯ್ಕೆ ಮಾಡಿ ಶಾಸ್ತ್ರೀಯವಾಗೋದು ಹೇಳಿದರೆ ಶಾಸ್ತ್ರೀಯವಾಗೋದು ಹೇಳಬೇಕಲ್ಲ, ಬೇರೆಯವ್ರು ಹೇಳ್ದಲ್ಲ ಅಂತೇಳಿ ಮತ್ತೆ ಹಾಗೆ ಮತ್ತೆ ತಪ್ಪೆ ಆಯಿತು. ಹಾಗೆ ಅಂಥದ್ದೆಲ್ಲ. ಆಮೇಲೆ ಇದು ಕೂಡ ಹಾಗೆ, ನಾನು ಕುಕುಂದ್ರ ಮೇಳಕ್ಕೆ ಕೂಡ ಹಾಗೆ, ಕುಕುಂದ್ರ ಮೇಳಕ್ಕೆ ಕಾಯಮಾಗಿ ನಾನು ಅಲ್ಲಿ ಹೋಗ್ತಿದ್ದೆ, ತುಂಬ ಆಟ ಆಗ್ತಿತ್ತು. ನನ್ನ ಕ್ಯಾರೆ ಬಿದ್ದು ಒಂದು 10 ದಿನ ಆಟ ಆಗ್ತಿತ್ತು. 40-50 ಆಟದಲ್ಲಿ ನನ್ನ ಕ್ಯಾರೆ ಬಿದ್ದೆ 10 ದಿನ ಆಟ. ಹಾಗೆ ಅಲ್ಲಿ ಕೂಡ ಹಾಗೆ ಕಾಡಮಲ್ಲಿಗೆ ಪ್ರಸಂಗ, ಅದು ಕೂಡ ನಾನು ಕೊಟ್ಟದೇ ಆಟ. ನನ್ನ ಕಾಡಮಲ್ಲಿಗೆ ಪ್ರಸಂಗದಲ್ಲಿ ನನ್ನ ಮಲ್ಲಿಗೆ. ಆ ದಿವಸ ಎಂತಾಯಿತು, ರತ್ನಾಕರಾಚಾರ್ಯ ಏನು ಮಾಡಿದ್ದ, ನನಗೆ ರತ್ನಿಗೆ ಸ್ವಲ್ಪ ಆಗ್ತಿರ್ಲಿಲ್ಲ. ಹಾಗೆ ಅವನು ನನ್ನ ವೇಷವನ್ನು ಬೇರೆಯವರಿಗೆ ಹಾಕಿದ. ನನಗೆ ಈ ಅಕ್ಕು ಸೀತ ಅಂತ ವೇಷ ಉಂಟು, ಅದು ಹಾಕಿದ್ದು. ನನಗೆ ಹೇಳಿದೆ ಇದು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದೆ. ಅದಕ್ಕೆ ಅದರ ಮ್ಯಾನೇಜರ್ ಇವರು ದುರ್ಗಾಡ ಸೀನಾ ಮೊಯ್ಲಿ ಅವ್ರು ಹೇಳಿದಲ್ಲ, ಅದು ವೇಷ ಚೇಂಜ್ ಮಾಡಬೇಕು. ನಂದೇ ಯಾಕೆ ಚೇಂಜ್ ಮಾಡಿ, ಉಳಿದವ್ರು ಯಾಕೆ ಚೇಂಜ್ ಮಾಡಲಿಲ್ಲ, ಅದು ಕೂಡ ಮಾಡಬೇಕಲ್ಲ. ಅದು ಹಾಗಲ್ಲ, ನಾನು ಹೇಳಿದೆ ಬೇಸರ ಮಾಡಿ ನಾನು ವೇಷ ಮಾಡೋದು ಅಂತೇಳಿ ಬಂದೆ. ಹಾಗೆ ನಾನು ಅದನ್ನು ಬಿಟ್ಟ ಮೇಲೆ ನಾನು 1992ರಲ್ಲಿ ನಾನು ಶ್ರೀ ಮಹಾಗಣಪತಿ ಯಕ್ಷಗಾನ ಕಲಾ ಮಂಡಳಿ ಮಾಡಿದ್ದು. ಹಾಗೆ ತುಂಬ ಉಂಟಂತದೆಲ್ಲ. ಅದೇ ಕೆಲವು ನೀವೊಂದು ಹಿರಿಯ ಯಕ್ಷಗಾನ ಅನುಭವಿಯಾಗಿ ಗುರುಗಳಾಗಿ ಯಕ್ಷಗಾನ ನಾಟ್ಯಾಭ್ಯಾಸವನ್ನ ನೀಡ್ತಾ ಇರೋದ್ರಿಂದ ಬಹಳಷ್ಟು ಜನ ಗುರುಗಳು ಹುಟ್ಟಿಕೊಳ್ತಾ ಇದ್ದಾರೆ ಯಕ್ಷಗಾನದಲ್ಲಿ ನಾಟ್ಯಾಭ್ಯಾಸವನ್ನ ಮಾಡಿಸುವಂತವ್ರು. ಹೌದು. ಏನು ಹೇಳ್ತೀರಿ ಇದರ ಬಗ್ಗೆ? ನಾನು ಹೇಳುದು ಯಕ್ಷಗಾನ ಕಲಿಸುವುದು ಮುಖ್ಯ ಅಲ್ಲ, ಆದರೆ ನಾವು ಮಕ್ಕಳಿಗೆ ಕಲಿಸುವಾಗ ನಾವು ಸರಿಯಾಗಿ ಕಲಿಬೇಕು. ನಾವೊಬ್ಬರು ಸರಿಯಾದ ಗುರುಗಳಲ್ಲಿ ಅಥವಾ ಕೇಂದ್ರದಲ್ಲಿ ಸರಿಯಾಗಿ ಕಲಿತು ಎಲ್ಲ ಕೇವಲ ನೀವೊಂದು ಪ್ರವೇಶ ಅಥವಾ ಏರು ಪದ್ಯ ಮಾಡಿದರೆ ಯಕ್ಷಗಾನ ಆಗುವುದಿಲ್ಲ. ಈಗ ಏಕದಳಲ್ಲಿ ಎಷ್ಟು ಹೆಜ್ಜೆ ಉಂಟು, ಈಗ ನಾನು ಕಲಿಸ್ತೇನೆ ಮಕ್ಕಳಿಗೆ 16 ಹೆಜ್ಜೆ ಉಂಟು, 16 ಹೆಜ್ಜೆನ ಕಲಿಸ್ತೇನೆ. ಅದರಲ್ಲಿ 1ನೇ ಹೆಜ್ಜೆ ದಿತ್ತ ದಿಮಿತಾತು, 2ನೇ ಹೆಜ್ಜೆ ದೀಮ್ ಕೀಟ ಕೆಟ್ಟತಕ್ಕ ತರಿಕೇಟ ಕೆಟ್ಟತಕ್ಕ. ಆ ದೀಮ್ ಕೀಟ ಕೆಟ್ಟತಕ್ಕ ತರಿಕೇಟ ಕೆಟ್ಟತಕ್ಕದಲ್ಲಿ ಒಂದು ಬಾಯತಳಕ್ಕೆ 2 ಹೆಜ್ಜೆ, ಒಂದು ಅಡ್ಡ ಹೆಜ್ಜೆ, ಒಂದು ಮುಂದಿನ ಹೆಜ್ಜೆ. ಬೇರೆ ಎಲ್ಲ 15 ಬಾಯತಳಿಗೆ 15 ಹೆಜ್ಜೆ ಬೇರೆ ಬೇರೆ. ಹಾಗೆ ಅದನ್ನು ಕಲಿಸಿ ಮತ್ತೆ ಬಿಡ್ತಿಗೆ, ಅಂದರೆ ತಿತ್ತೆ 5 ನಡೆಗಳು, ಅದ್ರ ಬಿಡ್ತಿಗೆ ಮುಕ್ತಾಯ, ರೂಪಕದಳ, ಹೀಗೆ ಲಾಸ್ಟಿಗೆ ಆ ಜಲ ಕಲಿಸಿದ ನಾನು. ಹಾಗಾಗಿ ನಾವು ಒಟ್ಟು ಪ್ರವೇಶ ಕೂಡ ಹಾಗೆ ಕೆಲವರು ಏನು ಮಾಡ್ತಾರೆ, ಈ ತಿತ್ತೆ ಪ್ರವೇಶ ಅಂತ ಹೇಳ್ತಾರೆ. ತಿತ್ತೆ ಪ್ರವೇಶವಲ್ಲ, ಮೊದಲಿಗೆ ಪ್ರವೇಶ ಕಲಿಸ್ತಾರಲ್ಲ ಅದನ್ನೇ ನಾನು ಹೇಳುದು. ಮೊದಲಿಗೆ ಪ್ರವೇಶ ಕಲಿಸಲ್ಲ, ಮೊದಲು ಪ್ರವೇಶಕ್ಕೆ ಯಾವುದು ಬೇಕು
ಪ್ರವೇಶಕ್ಕೆ ಬೇಕಾದ ಮೊದಲಿಗೆ ದೀಮ್ಕೆಟ ಕಡತಕ ಅಡ್ಡ ಹೆಜ್ಜೆ ಮೊದಲಿದ್ದು ಅದು ಬೇಕು. ಅದು ಬಿಟ್ಟು ಫಸ್ಟಿಗೆ ಪ್ರವೇಶ ಮಾಡಿದ್ರೆ ಹಾಗೆ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ನೀವು 1 2 3 4 ಹಾಗೆ 10 ಹೋಗ್ಬೇಕಲ್ಲದೆ ಇದು 1ರಲ್ಲೇ 10ಕ್ಕೆ ಬಂದ್ರೆ ಆಗ ಮತ್ತೆ ಬಿಟ್ಟು ಹೋಗ್ತದೆ ನೋಡಿ. ಅಷ್ಟಾಗಿ ನನ್ನಂತೆ ಹೇಳಿದ್ರೆ ಎಲ್ಲ ಫಸ್ಟಿಗೆ ಹೆಜ್ಜೆಗಳು ಕಲಿಸಿ ಮತ್ತೆ ಬಿಡ್ತಿಗೆ ಮುಕ್ತಾಯ, ಏಕತಾಳದ ಬಿಡ್ತಿಗೆ ಮುಕ್ತಾಯ ಆದ ಮೇಲೆ ನಾನು ಪ್ರವೇಶ ಕಲಿಸುದು. ಮತ್ತೆ ಏರು ಪದ್ಯ ಕೂಡ ಹಾಗೆ ನಂದೇಂತ ಹೇಳಿದ್ರೆ ಎಲ್ಲ ಏರು ಪದ್ಯ ಒಂದೇ ರೀತಿ ಅಲ್ಲ. ಈಗ ತ್ವರಿತ ಅಷ್ಟೇ ಬೇರೆ, ಭೈರವ ಅಷ್ಟೇ ಬೇರೆ, ಆ ನಂತರ ನಿಮಗೆ ಮಾರಬೇಕ ಬೇರೆ, ಭೈರವೇಕ ಬೇರೆ, ತ್ವರಿತ ಜಂಪೆ ಬೇರೆ, ತ್ವರಿತ ಚೂಡೆ ಬೇರೆ, ಮಟ್ಟೆ ತಾಳ ಬೇರೆ, ಇದೆಲ್ಲ ಏರು ಪದ್ಯಗಳು. ಇದನ್ನು ಬೇರೆ ಬೇರೆ ಅದರಲ್ಲಿ ಭೈರವಷ್ಟದಲ್ಲಿ ತುಂಬ ವೆರೈಟಿ ಮಾಡ್ಲಿಕ್ಕೆ ಉಂಟು. ಈಗ ಅಂತ ಹೇಳಿದ್ರೆ ಕೆಲವರು ಹಾಗಲ್ಲ, ಎಲ್ಲ ಯಾವ ದೀಮ್ಕೆಟ ಕಡ್ತಕ್ಕ ತರಿ ಕೆಟ್ಟತಕ್ಕ 2 ಅಥವಾ 3 ಸಲ 1 2 3 ಅದೇ ಅಡ್ಡ ಹೆಜ್ಜೆಲಿ ಹಿಂದೆ ಬರಲಿಕ್ಕೆ ಮುಗೀತು, ಅಥವಾ ಸುತ್ತು ತಿರುಗಿ ನಿಲ್ತು. ನಮ್ಗೆ ಅಂತೇಳಿ ನಾವು ಹೇಳಿಕೊಡುವವರಿಗೆ ನಾವು ಹೆಜ್ಜೆ ಹಾಕಿ ತೋರಿಸುವುದಲ್ಲ, ನಾವು ಯಾವ ಕಾಲಿಗೆ ಯಾವ ಹೆಜ್ಜೆ ಬರ್ತದೆ ಅದು ಹೇಳಬೇಕು. ಈಗ ದದ್ದಿಂದತ್ತ ಅಂತ ಹೇಳಿದ್ರೆ ದದ್ದಿಂದತ್ತ ಯಾವ ಕಾಲಿಗೆ ಬರ್ತದೆ ಅದು ನಾವು ನಿಂತಲ್ಲಿ ಹೇಳಬೇಕು. ಅದು ಬಿಟ್ಟು ನಾವು ಹೆಜ್ಜೆ ಹಾಕಿ ತೋರಿಸೋದಲ್ಲ. ಹಾಕಿ ತೋರಿಸಿ ಅವರಿಗೆ ಗೊತ್ತಾಗಲಿಕ್ಕೆ ನಾವು ಹಾಕಿ ತೋರಿಸ್ಬೇಕಲ್ಲದೆ, ನಾವು ಕಲಿಯುವವರಿಗೆ ನಾವು ಮೊದಲಾಗಿ ನಾನು ಹೇಳೋದು, ಕಲಿಯೋರು ಮೊದಲಾಗಿ ಕಲೀರಿ ಮತ್ತೆ ಕಲಿಸಿ. ಅದು ಬಿಟ್ಟು ನಾವು ಅರ್ಧದ ಕಲಿತು ನಾವು ಮಕ್ಕಳಿಗೆ ಹೇಳಿದರೆ, ನಾನು ಆವಾಗ ಹೇಳಿದಾಗೆ ಅದು ಕುದುರೆ ಚಿತ್ರ ತೋರಿಸಿ ಇದು ಒಂಟೆ ಅಂತ ಹೇಳಿದರೆ ಮಕ್ಕಳು ನಂಬ್ತಾರೆ. ಈಗ ಅಲ್ಲಿವರೆಗೆ ಆಗಿದೆ. ಯಕ್ಷಗಾನವನ್ನ ಉಳಿಸಿ ಬೆಳೆಸುವಲ್ಲಿ ನಮ್ಮ ಯಕ್ಷಗಾನದ ಪ್ರೇಕ್ಷಕರಿಗೆ ಮತ್ತು ಯಕ್ಷಗಾನ ಕಲಾವಿದರಿಗೆ ಏನು ಹೇಳಬೇಕು ಅಂತ ಹೇಳಿ? ಯಕ್ಷಗಾನ ಒಂದು ರೀತಿಯಿಂದ ಯಕ್ಷಗಾನಕ್ಕೆ ಪ್ರೇಕ್ಷಕರು ಇಲ್ಲದಂತ ಆದರೆ ನಿಮಗೆ ಯಕ್ಷಗಾನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರೇಕ್ಷಕರಿಂದಾಗಿ ಕೆಲವು ಸಲ ಕಲಾವಿದರು ಹಾಳಾಗುವ ಕೆಲವು, ಯಾಕಂದರೆ ಒಂದು ಈಗ ಕಿರೀಟ ವೇಷ ಅದಕ್ಕೆ ಎಷ್ಟು ದಿಗಣೆ ಬೇಕು ಅಷ್ಟೇ ಹಾಕಬೇಕು. ಇದು ಅದು ಬಿಟ್ಟು ಅವನು ತುಂಬ ದಿಗಣೆ ಹಾಕಿದ್ರೆ ವಿಸಿಲು ಹೊಡಿತಾರೆ ಸಭೆಯಿಂದ, ಆದರೆ ಆ ಕಿರೀಟ ವೇಷದ ಗೌರವ ಹೋಗ್ತದೆ. ಈಗ ಒಂದು ನಿಮಗೆ ಮಹಿಷನ ವೇಷ ಆಗಲಿ ಅದೊಂದು ಗತ್ತುಗಾರಿಕೆ ಅಂತೇಳಿ ಉಂಟು. ಈಗ ಬಣ್ಣದ ವೇಷ ಶುಂಭ ಅದು ಕೂಡ ಹೀಗೆ ನಡೆ ಅಂತೇಳಿ ಉಂಟು. ಅದು ಬಿಟ್ಟು ನೀವು ಶುಂಭನ ವೇಷವನ್ನು ಮಾಡಿ ನೀವು ಪುಂಡು ವೇಷದಾಗಿ ಕುಣಿದ್ರೆ ಹಾಗಾದರೆ ಶುಂಭನ ವೇಷಕ್ಕೆ ಅದು ಬಣ್ಣದ ವೇಷಕ್ಕೆ ಆ ನಡೆ ಯಾಕೆ ಕಲಿಸಿ ನಾವು ಅಲ್ವಾ? ಹಾಗಾಗಿ ನಾವು ಹೇಳೋದು ಮತ್ತೆ ನೋಡಿ, ಈಗ ನಾಟ್ಯ ಬೇಕು, ಅರ್ಥ ಬೇಕು. ಈಗಂತ ಹೇಳಿದರೆ ನಾಟ್ಯದಲ್ಲಿ ಎಲ್ಲಿವರಂತೇಳಿ ಭಾಗವತರು ಆಲಾಪನೆ ನೀವು ಕೇಳಿ. ಮುಂಚೆ ಒಂದು ಗುಂಪಿನ ಅಂದರೆ ಒಂದು ಚರಣದ ಒಂದು ಲೈನ್ ಅಂದರೆ ಒಂದು ವಾಕ್ಯ, ಲೈನ್ ಅಂದರೆ ಎಲ್ಲಿ ಪುರುಷ ಪದದಲ್ಲಿಗೆ ಒಂದು ವಾಕ್ಯವನ್ನು ಹೇಳಿ ಆಲಾಪನೆ, ಆ ಪದ್ಯದ 2 ಅಥವಾ 3 ಸಲ ಆಲಾಪನೆ ಅಷ್ಟು ಆಗಿ ಬಿಡ್ತಿಗೆ, ನಂತರ ಅದರ ಅರ್ಧ ಮುಕ್ತಾಯ ಬರ್ತಿತ್ತು. ಈಗ ಹಾಗಲ್ಲ, ಬಿಡ್ತಿಗೆ ಆಲಾಪನೆ 10 ತಾಳ ಆದರೆ ಇಲ್ಲಿ ಮುಕ್ತಾಯಕ್ಕೆ ಎಷ್ಟು ಸರ್ 30-40 ಹೋಗ್ತದೆ, ಅಲ್ಲಿವರೆಗೆ ಆಗಿದೆ. ಯಾವಾಗಲೂ ಬಿಡ್ತಿಗೆ ಅರ್ಧ ಆಲಾಪನೆ ಮುಕ್ತಾಯ ಆಗಬೇಕು. ಈಗ ಬಿಡ್ತಿಗೆ ಆಲಾಪನೆ ಗಿಂತ ನಿಮ್ಮ ಮುಕ್ತಾಯದ ಆಲಾಪನೆ ಜಾಸ್ತಿ ಆಗಿದೆ. ಆವಾಗ ನಿಮಗೆ ಈಗ ದುಃಖ ರಸದಲ್ಲಿ ಇರ್ತದೆ, ಆ ದುಃಖ ರಸದಲ್ಲಿರುವಾಗ ಇನ್ನು ಕಲಾವಿದರು ಅದು ಏನು ಮಾಡಬೇಕು? ಅದು ಹೇಗೆ ಅಭಿನಯ ಅಲ್ಲ, ಅಭಿನಯ ಆಡುವಾಗ ಸಭೆಯಿಂದ ವಿಸಿಲು ಹೊಡಿತಾರೆ, ಕ್ಲಾಪ್ ಹೊಡಿತಾರೆ, ಅದು ಇವನು ಏನು ಮಾಡಬೇಕು ಅಷ್ಟೊತ್ತು ದುಃಖ ನೀವು ಯೋಚನೆ ಮಾಡಿ. ಹಾಗಾಗಿ ನಾನು ಹೇಳೋದು, ಯಕ್ಷಗಾನ ಆ ಚೌಕಟ್ಟನ್ನು ಮೀರಿ ಹೋಗಬಾರ್ದು. ಯಕ್ಷಗಾನ ಆ ಚೌಕಟ್ಟಿನ ಒಳಗಿದ್ರೆ ಅದು ಚಂದ. ಈಗ ನೋಡಿ, ಒಂದು ಸಮಯದಲ್ಲಿ ತುಳು ಪ್ರಸಂಗ ಕಂಡಪಟ್ಟ ಆಗ್ತಿತ್ತು ನಮ್ಮ ಕಾರ್ಕಳದಲ್ಲಿ. ಸುರತ್ಕಲ್ ಮೇಳ, ಕದ್ರಿ ಮೇಳ, ಕರ್ನಾಟಕ ಮೇಳಕ್ಕೆ ದಿವಸ ಯಾವುದು ಅದು ಕೂಡ ಒಬ್ಬರು ಆಟ ವಹಿಸಿಕೊಂಡು ಮತ್ತೊಬ್ಬರಿಗೆ ಕೊಡೋದು, ಅಷ್ಟು ಡಿಮಾಂಡ್ ಇತ್ತು. ಈಗ ಹಾಗೆ ಮತ್ತೆ ನಿಮಗೆ ಈ ತುಳು ಪ್ರಸಂಗ ಅಂತ ಹೇಳಿದರೆ ನಿಮಗೆ ಈ ಇದರಲ್ಲಿ ನಮ್ಮ ಮಳೆಗಾಲದಲ್ಲಿ ಎಂತ ಲಾಂಗ್ ಹೇಳ್ತಾರಲ್ಲ ಅದು ಬಂದಾಗೆ ಅಣಬೆಯಾಗಿ ಅದು ಆಗ ಮಾತ್ರ ಡಿಮಾಂಡ್, ಮತ್ತೆ ಇಲ್ಲ. ಇದು ಪೌರ್ಣಿಗೆ ಹಾಗಲ್ಲ, ವರ್ಷ ಇಡೀ ಕೂಡ ಅದಕ್ಕೆ ಒಂದು ಇದುಂಟು, ಬೇಡಿಕೆ ಉಂಟು. ಮತ್ತು ನಿಮಗೆ ಅಭಿನಯ ಆಗಲಿ ಮಾತು ಆಗಲಿ ಪುರಾಣದಲ್ಲಿ ಇದ್ದಷ್ಟು ತುಳುವಿನಲ್ಲಿ ಇಲ್ಲ. ಯಾಕೆಂದರೆ ಹಾಗೆ ನಾವು ಆದಷ್ಟು ಪೌರಾಣಿಕ ಪ್ರಸಂಗಕ್ಕೆ ಒತ್ತು ಕೊಟ್ಟರೆ, ಮತ್ತು ಅದರಲ್ಲಿ ಭಾಷಾ ಶುದ್ಧಿ ಆಗಲಿ, ಮತ್ತು ರಂಗ ಮಾಹಿತಿ ಆಗಲಿ, ಮತ್ತು ರಂಗದಲ್ಲಿ ಹೇಗೆ ಮಾತನಾಡಬೇಕು, ಮತ್ತು ಕೆಲವು ಪ್ರಸಂಗ ಉಂಟು ನೋಡಿ, ಈಗ ಅದೆಲ್ಲ ಆಗುವುದೇ ಕಡಿಮೆ. ತಾಮ್ರಧ್ವಜ ಕಾಳಗ, ವೀರವರ್ಮ ಕಾಳಗ, ಅದಕ್ಕೆ ನಡೆಗಳ ವ್ಯತ್ಯಾಸ ಉಂಟು. ಅದೀಗ ಯಾರಿಗೂ ಗೊತ್ತು, ಕೆಲವರಿಗೆ ಮಾತ್ರ ಗೊತ್ತುಂಟಲ್ಲದೆ ಈಗ ಅಲ್ಲಿವರೆಗೆ ಆಗಿದೆ. ಹಾಗೆ ನಾನು ಹೇಳುದು, ಆದಷ್ಟು ನೀವು ಪುರಾಣ ಪ್ರಸಂಗಕ್ಕೆ ಒತ್ತು ಕೊಡಿ. ಈಗ ಜನಗಳಿಗೆ ಮನೋರಂಜನೆ ಆಗ್ತದೆ, ಆದರೆ ಕೇವಲ ಮತ್ತೆ ಮನೋರಂಜನೆಗಾಗಿಯೇ ಯಕ್ಷಗಾನ ಅಲ್ಲ. ಯಕ್ಷಗಾನವನ್ನು ಅವರು ಆಸ್ವಾದಿಸಿ ಅದನ್ನು ಅವರು ಸರಿಯಾಗಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ಮುಂದಿನ ತಲೆಮಾರಲಿಕ್ಕೆ ಅದು ಬೆಳಿಬೇಕು. ಅದು ಬಿಟ್ಟು ಒಂದೇ ಸಲ ಕಲ್ಲದು. ಹಾಗಾಗಿ ನಾವು ಯಕ್ಷಗಾನ ಕಲಿಸುವವರಾಗಿ ನಾವು ಸರಿಯಾಗಿ ಕಲಿಬೇಕು, ಆಮೇಲೆ ನಾವು ಇನ್ನೊಬ್ಬ ಕಲಿಸಬೇಕು. ಹಾಗಾದ್ರೆ ಯಕ್ಷಗಾನ ಉಳಿತದೆ. ಅದು ಬಿಟ್ಟು ಒಟ್ಟು ಈಗ ನೋಡ್ತೀರಲ್ಲ, ಈ ಪಿಕ್ಚರ್ ಪದ್ಯ ಹಾಕ್ತಾರೆ, ಉಳಿತಾರೆ.
ಹೌದು ಹೌದು. ಯಕ್ಷಗಾನದ ಆ, ಹಳೆಯ ಕ್ರಮ ಅಂದ್ರೆ ಈಗ ಯಕ್ಷಗಾನ ಒಂದು ಹಂತದಲ್ಲಿ ಈಗ ಅನೇಕ ಜನ ಯಕ್ಷಗಾನಕ್ಕೆ ಹೊಸ ಹೊಸ ಕಲಾವಿದರ ಆಗಮನ ಆಗ್ತಾ ಇದೆ. ಹೌದು. ನಿಮಗೆಲ್ಲೋ ಅನ್ನಿಸ್ತಾ ಉಂಟು ಈಗ ಯಕ್ಷಗಾನಕ್ಕೆ ಮತ್ತೊಮ್ಮೆ ಬೇಡಿಕೆಗಳು ಹೆಚ್ಚಾಗ್ತಾ ಉಂಟು ಅಂತ ಹೇಳಿ? ಯಕ್ಷಗಾನಕ್ಕೆ ಹಿಂದಿನಿಗಿಂತ ಈಗ ಬೇಡಿಕೆ ಹೆಚ್ಚು. ಯಾಕಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ, ಮುಂಚೆ ಮೇಳಗಳಿತ್ತು, ಆವಾಗ ಹವ್ಯಾಸಿ ಮೇಳಗಳು ಕಡಿಮೆ ಇದ್ದದ್ದು. ಶಾಲೆ ಕಾಲೇಜುಗಳಲ್ಲಿ ಯಕ್ಷಗಾನ ಅಷ್ಟು ಇರಲಿಲ್ಲ, ಬೆರಳೆಣಿಕೆಯಲ್ಲಿ. ಈಗ ಹಾಗಲ್ಲ. ನಾನೀಗ 18 ಕಡೆಯಲ್ಲಿ ಕ್ಲಾಸ್ ಮಾಡ್ತೇನೆ, ಹಾಗೆ ನನ್ನಾಗಿ ತುಂಬಾ ಮಂದಿ ಕ್ಲಾಸ್ ಮಾಡೋರಿದ್ದೆ. ಕಾರ್ಕಳದಲ್ಲಿ ಸರ್ ಎಲ್ಲ ಶಾಲೆ ಕಾಲೇಜಲ್ಲಿ ಯಕ್ಷಗಾನ ಆಗ್ತದೆ. ಹಾಗಾದ್ರೆ ಯಕ್ಷಗಾನಕ್ಕೆ ಬೇಡಿಕೆ ಕಡಿಮೆ ಉಂಟಾ? ಈ ಮುಂಚೆ ನಿಮಗೆ ಯಾವುದು ವೇಷಭೂಷಣ, ಯಾರ್ದು ಮೋಹಿನಿ, ಯಾರ್ದು ಸುವರ್ಣ ಆರ್ಟ್ಸ್ ಅಂತ ಹೇಳಿತ್ತು, ಅದು ಬಿಟ್ಟರೆ ದೇವಕಾಂತವ್ರದ್ದು. ಈಗ ಸುವರ್ಣ ಆರ್ಟ್ಸ್ ನಿಂತು ಹೋಯಿತು, ಮೋಹಿನಿ ಕಲಾ ಸಂಪದ ಉಂಟು. ಮೋಹಿನಿ ಕಲಾ ಸಂಪದ, ದಿವಾಕರ್ ದಾಸ್ ಶ್ರುತಿ ಆರ್ಟ್ಸ್, ಮತ್ತೆ ಹೂವಾಕೋ ಇವರದ್ದು ಮುಡಿಪು ರಾಘವದಾಸರದ್ದು, ಆ ನಂತರ ಅದೇ ಮತ್ತೆ ಕಿನಿವಳಿ ಮೋಹಿನಿ ಕಲರ್ಸ್, ಆಮೇಲೆ ನಮ್ಮ ಪೈವಳಿಕೆ ದೇವಕಾನ ಅವರದ್ದು, ಹಾಗೆ ತುಂಬಾ ಮಂದಿ ಉಂಟು. ಉಜಿರೆಯಲ್ಲಿ ಮಾತಾಡಿಸುಂಟು, ಈಗ ನಂದುಂಟು ಅಂತ ಹೇಳುದು. ಹಾಗಾದ್ರೆ ಯಕ್ಷಗಾನಕ್ಕೆ ಯಾವಾಗಲೂ ಅದಕ್ಕೆ ನಾವು ಎಷ್ಟಕ್ಕೆ ಗೌರವ ಕೊಟ್ಟು ಬೆಳೆಸ್ತೀವಿ ಅಷ್ಟು ಬೆಳೀತದೆ. ಯಕ್ಷಗಾನಕ್ಕೆ ಹಿಂದಿನಿಗಿಂತ ಈಗ ಜಾಸ್ತಿ. ಈಗ ನಾನೇ ಹೇಳುದು, ಎಲ್ಲ ಶಾಲೆ ಕಾಲೇಜಲ್ಲಿ ಯಕ್ಷಗಾನ ಆಗ್ತದೆ, ತುಂಬಾ ಜನ ಸೇರ್ತಾರೆ, ತುಂಬಾ ಪ್ರೋತ್ಸಾಹ ಉಂಟು. ಯಕ್ಷಗಾನಕ್ಕೆ ಪ್ರೋತ್ಸಾಹ ಇಲ್ಲ, ಅದಕ್ಕೆ ಅದು ಅಳಿತದೆ ಖಂಡಿತವಾಗಿಲ್ಲ. ನಾವು ಅಳಿದು ಹೋದ್ರು ಕೂಡ ಯಕ್ಷಗಾನ ಅಳಿಯುವುದಿಲ್ಲ. ಯಕ್ಷಗಾನ ಇನ್ನು ಬೆಳೆಯುವುದು ಜಾಸ್ತಿ. ಹಾಗಾಗಿ ಯಕ್ಷಗಾನ ತುಂಬಾ, ಮತ್ತೆ ಯಕ್ಷಗಾನಕ್ಕೆ ಹೋದ್ರೆ ತುಂಬಾ ಗೌರವ ಉಂಟು. ಯಕ್ಷಗಾನ ಯಾರು ಕೊಟ್ಟು ನೋಡಿ, ಈಗ ನೀವು ಯಕ್ಷಗಾನವನ್ನಂತಾರೆ ನಮಸ್ಕಾರ, ನಾನು ಹೇಳೋದಕ್ಕೆ ನಾನು ಬರೀ ಅಂಗಡಿಯಲ್ಲಿ ಇರ್ತಿದ್ರೆ, ಅದು ಬೇರೆ ನೀವೊಂದು ಸಂಸ್ಥೆಯಲ್ಲಿ ಒಂದು ಮಾಸ್ಟರ್ ಆಗಿ ದುಡಿತೀರಿ. ಈಗ ನೀವು ಕೂಡ ಮೇಳದಲ್ಲಿ ಇರ್ಬೋದು. ನೀವೀಗ ಮಾಸ್ಟರ್ ಆಗಿ ದುಡಿದಕ್ಕೂ ಮೇಳದಲ್ಲಿದ್ದಕ್ಕೂ ಎಷ್ಟು ವ್ಯತ್ಯಾಸ ಅಲ್ಲ? ಈಗ ಮಾಸ್ಟರ್ ಆಗಿ ನಾವು ಒಂದು ಸಂಸ್ಥೆಯಲ್ಲಿ ಅಷ್ಟೇ. ಇದು ಹಾಗಲ್ಲ, ಎಲ್ಲ ಊರಿಗೆ ಹೋಗ್ತೇವೆ, ಎಲ್ಲ ಕಡೆಯಲ್ಲಿ ವೇಷ ನೋಡ್ತಾರೆ. ಮತ್ತು ಈಗ ಈ ಯಾವುದು ಮಾಧ್ಯಮ ಎಲ್ಲ ಆಗಿ ಅದರಲ್ಲಿ ಪ್ರಸಾರ ಆಗ್ತದೆ. ಹಾಗಾಗಿ ಮತ್ತೆ ಯಕ್ಷಗಾನಕ್ಕೆ ತುಂಬ ಬೇಡಿಕೆ ಉಂಟು, ಮುಂಚಿನಗಿಂತ ಈಗ ತುಂಬ ಉಂಟು. ಈಗ ಬೆಳಗಿನವರೆಗೆ ಇದ್ದಂತಹ ಯಕ್ಷಗಾನ ಕಾಲಮಿತಿಗೆ ಒಗ್ಗಿಕೊಂಡಿದೆ, ಒಳಿತು ಕೆಡುಕುಗಳೇನಾದ್ರೂ ಉಂಟು? ನಾನು ಹೇಳುದು, ಬೆಳಗ್ಗಿನವರೆಗೆ ಯಕ್ಷಗಾನ ಅಂತ ಹೇಳಿದ್ರೆ ಸಂಪೂರ್ಣ, ಈಗ ಬೇರೆ ಪ್ರಸಂಗ ಬಿಡುವ, ದೇವಿ ಮಹಾತ್ಮೆ ಪ್ರಾರಂಭದಿಂದ ಕೊನೆ 6 ಗಂಟೆ 6:30 ಆಗ್ತಿತ್ತು. ಎಲ್ಲ ಸಂಪೂರ್ಣ ಕತೆ ಬರ್ತಿತ್ತು, ಮತ್ತು ಎಲ್ಲ ವೇಷ ಬರ್ತಿತ್ತು, ಎಲ್ಲ ವೇಷಗಳಿಗೆ ಕೆಲಸ ಇತ್ತು. ಈಗ ಹಾಗಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ಸಂಭಾಷಣೆ ಕಟ್ ಮಾಡ್ತಾರೆ. ಆಗ ಆ ಸಂಭಾಷಣೆ ಹೋಯ್ತಲ್ಲ ಅಲ್ಲಿಗೆ. ಮತ್ತೆ ಕಲಿಯುವ ಮಕ್ಕಳಿಗೆ ಶಂಕದುರ್ಗರು ಅಥವಾ ನಿಮಗೆ ದೇವಬಲ ಹಾಕ್ತಾರೆ. ಆ ಮಕ್ಕಳಿಗೆ ಎಲ್ಲಿ ಉಂಟು ಮಾತಾಡಲಿಕ್ಕೆ? ಬರ್ತಾರೆ, ದಿತ್ತ ಕೊಡ್ತಾರೆ, ಹೋಗ್ತಾರೆ. ಅದು ಕೂಡ ಇಲ್ಲಿ ಈಗ ಎಲ್ಲಿ ಅಂತ ಹೇಳಿದ್ರೆ ಪ್ರವೇಶದಲ್ಲಿ ದಸ್ತು ಕೂಡ ಕೊಡೋದಿಲ್ಲ. ಈಗ ಬರ್ತಾರೆ, ದಿಗಣ ಆಗುದು. ಹಾಗೆ ಈಗ ಕಲಿಯುವ ಮಕ್ಕಳಿಗೆಲ್ಲ ಅವರು ನಾವು ಹೇಳ್ತೇವೆ, ನೋಡಿ ಇಂಥ ಮೇಳದ ಇವತ್ತು ಆಟ ಉಂಟು, ಹೋಗಿ ನೋಡಿ ಅಂತ ಹೇಳ್ತೇವೆ. ಆಗ ಅಲ್ಲಿ ಹೇಳ್ತಾರೆ, ಸರ್ ಅವ್ರು ಬಂದು ದಿಗಣ ಹಾಕಿದ್ರು. ಹಾಗೆ ಆಗಿದೆ, ಅದರಲ್ಲಿ ಸಮಯ ಇಲ್ಲ, ಮುಗಿಸ್ಬೇಕು. ಹಾಗಾಗಿ ನಾನು ಹೇಳುದು, ಕಾಲವಿದ್ಯೆ ಅಂದ್ರೆ ಕಲಾವಿದರಿಗೆ ಒಳ್ಳೇದಾಗಿರ್ಬೋದು, ಆದರೆ ಈ ಪ್ರಸಂಗದ ಇದರಲ್ಲಿ ನೋಡುವಾಗ ಕಾಲಮಿತಿಗಿಂತ ಮುಂಚಿನ ಹಾಗೆ ಒಳ್ಳೇದು. ಅಂದ್ರೆ ಮತ್ತೆಂತ ಹೇಳಿದ್ರೆ ಜನಗಳಿಗೆ ಕೂಡ ಹಾಗೆ, ಮುಂಚೆ ಒಂದು ಕೂಡು ಕುಟುಂಬ, ಎಲ್ಲ ತಂದೆ ಮಕ್ಕಳು ಎಲ್ಲ ಸಂಸಾರ ಒಂದು ಮನೆಯಲ್ಲಿ ಕಡಿಮೆ ಒಂದು 20-25 ಜನ ಇರ್ತಿದ್ರು. ಈಗ ಹಾಗಲ್ಲ. ಈಗ ನಾನು ನನ್ನದು, ಮುಂಚೆ ನಾವು ನಮ್ಮದು, ಈಗ ನಾನು ನನ್ನದು. ಹಾಗಾಗಿ ಅವನು 5 ಹೆಂಡತಿ ಆಯಿತು, ಮಕ್ಕಳಾಯಿತು. ಅವನಿಗೆ ಕೂಡ ಆಫೀಸ್ಗೆ ಹೋಗ್ತಾನೆ, ಗುಡಿಸೋದಿರೋದಿಲ್ಲ. ಹೆಂಡತಿ ಕೂಡ ಕೆಲಸ ಇರ್ತದೆ, ಮಕ್ಕಳನ್ನು ಬೆಳಿಗ್ಗೆ 7 ಗಂಟೆಗೆ ಶಾಲೆ ಕಳಿಸಬೇಕು. ಹಾಗಾಗಿ ಏನಾಗಿದೆ ಅಂತೂ ಅಭಿರುಚಿ ಕಡಿಮೆ ಆಗಲಿಲ್ಲ ಯಕ್ಷಗಾನದ್ದು. ಈಗ ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಎಷ್ಟು ಮಂದಿ ಲೈಕ್ ಕೊಡ್ತಾರೆ. ಹಾಗೆ ಅಭಿರುಚಿ ಕಡಿಮೆ ಆಗಿದೆ. ಯಕ್ಷಗಾನ ಖಂಡಿತವಾಗಿಯೂ ಅದು ಕಲ್ಪವೃಕ್ಷವೇ, ಅದು ನಿಮಗೆ ಕಲ್ಪವೃಕ್ಷದ ಹಾಗೆ. ಅದಕ್ಕೆ ನಾವು ಎಷ್ಟು ಗೌರವ ಕೊಡ್ತೇವೆ, ಎಷ್ಟು ಅದನ್ನು ನಾವು ಪೂಜಿಸ್ತೇವೆ, ಅಷ್ಟು ಮಂದಿ ಮೇಲಕ್ಕೆ ತರ್ತದೆ. ನಂಗೆ ಈಗ ಇಷ್ಟು ಮಂದಿದ ಪರಿಚಯ, ಇಷ್ಟು ನನ್ನ ಹೆಸರು ಬರ್ಬೇಕಂತಾದ್ರೆ ಯಕ್ಷಗಾನವೇ ಕಾರಣ. ಯಕ್ಷಗಾನದಿಂದ ನಾನು ಇಷ್ಟು ಬೆಳೆದಲ್ಲದೆ ಬೇರೆನಲ್ಲ. ಯಕ್ಷಗಾನ ನನಗೆ ತುಂಬಾ ಒಳ್ಳೇದು ಮಾಡಿದೆ. ಒಳ್ಳೆ ನನಗೆ ತಿಳಿದ ದೇವರ ನನ್ನ ಜೀವಮಾನಕ್ಕೆ ಬೇಕಾಗುವಷ್ಟು ಯಕ್ಷಗಾನ ಕೊಟ್ಟಿದ್ದಾನೆ. ಹೌದು, ನನಗೆ ಯಕ್ಷಗಾನ ತೃಪ್ತಿ ಉಂಟು. ಹಾಗೆ ನಾವು ಅದರಲ್ಲಿ ನಾವು ಸೇವೆ ಮಾಡಿ, ನಾವು ಅದರಲ್ಲಿ ವೃತ್ತಿ ಮಾಡಿ ನಾವು ಯಾವಾಗಲೂ ದೂರ ಮಾಡ್ತೀವಿ. ಯಾಕಂದ್ರೆ ನಮ್ದು ಯಾವುದು ಕೂಡ ನಾನು ಎದುರದ್ದು ಹೇಳುವನು, ಹಿಂದಿನ ಹೇಳೋ ಕ್ರಮ ಇಲ್ಲ. ಯಕ್ಷಗಾನ ನಮಗೆ ಬೇಕಾದಷ್ಟು ಕೊಟ್ಟಿದೆ, ಬೇಕಾದಷ್ಟು ಎಷ್ಟು ಕೊಟ್ಟಿದೆ. ಮತ್ತೆ ಪ್ರಶಸ್ತಿ ಅದೆಲ್ಲ ಬಿಡುವ, ಯಾಕಂದ್ರೆ ರದ್ದೆಲ್ಲ ಈಗ ಅಂತ ಹೇಳಿದೆ ಎಲ್ಲ ಕಡೆಗೆ ಅರ್ಜಿ ಹಾಕಬೇಕು. ಈಗ ನೋಡಿ, ಒಂದು 50-60 ವರ್ಷಕ್ಕಿಂತ ಮೇಲೆ ಆದವನಿಗೆ ಪ್ರಶಸ್ತಿ ಕೊಡಬೇಕು. ಈಗ ಆಗಲ್ಲ, 20-30 ವರ್ಷ ಆದವನಿಗೆ ಪ್ರಶಸ್ತಿ ಎಲ್ಲ ಬರ್ತದೆ. ಅದಂತ ಹೇಳಿದ್ರೆ ಈಗ ನಿಮಗೆ ಪ್ರಶಸ್ತಿ ಆಗಲಿ, ಈಗ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಆಗಲಿ, ಹಣ ಕೊಟ್ಟು ಇಂಪ್ರೆಸ್ ಇದ್ರೆ ಮಾತ್ರ ನಿಮಗೆ ಶಾಶ್ವತ ಅಲ್ಲ. ನಾನು ಹೇಳುದು, ಈಗ 4 ಜನ ನಮ್ಮನ್ನು ನೋಡ್ತಾರೆ, ಕಾರ್ಕಳ ಸತೀಶ್ ಕುಮಾರ್ ಒಳ್ಳೆ ಮಾಡಿ ಕಲಿಸ್ತಾರೆ,
ಅದು ನನಗೆ ಪ್ರಶಸ್ತಿ. ಈಗ ಧರ್ಮಸ್ಥಳದಲ್ಲಿ ಕವಂದ್ರ ಹೇಳಿದಾಗೆ ಇಲ್ಲಿ ಕೇಂದ್ರದಲ್ಲಿ ತುಂಬ ಮನೆ ಕಲಿತಿದ್ದಾರೆ ಮಹಾರಾಯ, ಆದರೆ ಇಂಥ ಕೆಲಸ ಯಾರು ಮಾಡಲಿಲ್ಲ. ನಿಮಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳಿದರೆ ಅದು ನಮಗೆ ದೊಡ್ಡ ಪ್ರಶಸ್ತಿ. ಅದು ನಾವು ಸಾಯ ಕೊಂಡೋಗ್ತೇವೆ. ಈ ಪ್ರಶಸ್ತಿ ಇಲ್ಲಂಥದ್ದು ನಾವು ಕಪಾಟಲ್ಲಿ ಇರ್ತೇವೆ, ನಾವು ಸತ್ತ ಮೇಲೆ ಅದು ಬಿಸಾಡ್ತಾರೆ. ಇದಾಗಲ್ಲ, ನಾವು ಯಾವುದು ಹುಟ್ಟಿ ಸಾಯುವಾಗ ಹೋಗೋದು ಕೂಡ ನಮ್ಮ ಜೊತೆ ಬಂದು ನಮಗೆ ಮನಸ್ಸಿನಲ್ಲಿ ಆ ಹೇಳಿದ ಮಾತು ಅದೇ ದೊಡ್ಡ ಪ್ರಶಸ್ತಿ. ಕಡೆಯದಾಗಿ ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು ಸತೀಶಣ್ಣ. ನಾನು ಹೇಳೋದು ಕಡೆಯದಾಗಿ, ಯಕ್ಷಗಾನವನ್ನು ನಾವು ಎಷ್ಟು ಪೂಜಿಸ್ತೇವೆ, ಎಷ್ಟು ಆರಾಧನೆ ಮಾಡ್ತೇವೆ, ಅಷ್ಟು ನಮ್ಮನ್ನು ಉಳಿಸ್ತದೆ, ಅಷ್ಟು ನಮ್ಮನ್ನು ಬೆಳೆಸ್ತದೆ. ಯಕ್ಷಗಾನದಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಲ್ಲದೆ ಕೆಡುಕೆಂಬುದಾಗಿ ಯಾರಿಗಿಲ್ಲ ಖಂಡಿತವಾಗಿ. ಅಂದರೆ ಯಕ್ಷಗಾನ ಅಷ್ಟು ಗೌರವ ಉಂಟು. ಅಂದರೆ ಇದು ಯಕ್ಷಗಾನವನ್ನು ನೋಡಿ, ನಾವು ಪ್ರತಿ ಪ್ರಸಂಗದಲ್ಲಿ ಕೂಡ ದೇವರ ಹೆಸರು ಹೇಳ್ತೇವೆ. ಆಗ ನಾವು ಎಷ್ಟು ಸಲ ದೇವರ ಹೆಸರು ಹೇಳಿದ್ರೆ ಆಯಿತು. ಹಾಗಾಗಿ ಯಕ್ಷಗಾನ ಖಂಡಿತವಾಗಿಯೂ ಅದಕ್ಕೆ ಅಳಿ ಎಂಬುದಿಲ್ಲ, ಅದು ಯಕ್ಷಗಾನಕ್ಕೆ ಕೊನೆ ಎಂಬುದಿಲ್ಲ. ಅದು ಇನ್ನೂ ಕೂಡ ಈಗ ನಾನು ಈಗ ನನಗೆ ಈಗ 63 ವರ್ಷ, ಈಗ 63 ವರ್ಷ ನಡೀತಾ ಉಂಟು. ಹಾಗಾಗಿ ನಾನು ಹಿಂದಿಂದ ನೋಡುವಾಗ ಯಕ್ಷಗಾನ ಬೆಳೀತೇ ಉಂಟು. ಅದು ಅದಕ್ಕೇನು ಕೊರತೆ ಆಗಲಿಲ್ಲ. ಕಲಾವಿದರಾಗಲಿ ಬೆಳೀತಾರೆ. ಈಗ ನೋಡಿ, ಹವ್ಯಾಸಿಗಳು ಎಷ್ಟಿದ್ದಾರೆ, ಮೇಳಲ್ಲಿ ವೃತ್ತಿಪರ ಎಷ್ಟಿದ್ದಾರೆ. ಹಾಗಾದರೆ ಯಕ್ಷಗಾನಕ್ಕೆ ಎಲ್ಲಿ ನಿಮಗೆ ಹೊಡೆತ ಬಂತು? ಎಲ್ಲಿ ಕೂಡ ಅದಕ್ಕೆ ಕೊನೆ ಇಲ್ಲ. ಯಾಕಂದರೆ ಯಕ್ಷಗಾನ ತುಂಬ ಅದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಗೌರವ ಕೊಡ್ತದೆ. ಯಕ್ಷಗಾನಕ್ಕೆ ಇದ್ದ 64 ಕಲೆಗಳಲ್ಲಿ ಯಕ್ಷಗಾನವನ್ನು ಗಂಡು ಕಲೆ ಅಂತ ಹೇಳುದು ಅದಕ್ಕಾಗಿ ಅಲ್ವಾ. ಇದು ಬೇರೆ ಭರತನಾಟ್ಯ ಇಲ್ವಾ, ಅಥವಾ ಸಂಗೀತ ಇಲ್ವಾ, ಅದಕ್ಕೆ ಯಾಕೆ ಹೇಳ್ಬೋದು? ಯಕ್ಷಗಾನವನ್ನು ಯಾಕೆ ಹೇಳ್ತದೆ? ಅಷ್ಟೇ ಅದು ನವರಸಗಳಿಂದ ತುಂಬಿದಂಥ ಕಲೆಗಳು, ಎಲ್ಲ ನವರಸ ಕೂಡ ಉಂಟು ನೋಡಿ. ಹಾಗಾಗಿ ಯಕ್ಷಗಾನಕ್ಕೆ ಇದ್ದ ಗೌರವ, ಅದನ್ನು ನೋಡೋ ಪ್ರೇಕ್ಷಕರು, ಅದು ನಾವು ಪೂಜಿಸಿದ್ರೆ, ಅಷ್ಟು ಬೆಳೆಸಿದ್ರೆ ಖಂಡಿತವಾಗಿ ನಮಗೆ ಅದು ಗೌರವ ಕೊಡ್ತದೆ. ಧನ್ಯವಾದ ಯಾರಿಗಾದ್ರೂ ಹೇಳಲಿಕ್ಕಿದ್ರೆ ಹೇಳ್ಬೋದು. ಇಷ್ಟು ವರ್ಷ ಕಲಾ ಸೇವೆ ಮಾಡಿದ್ದಕ್ಕಾಗಿ ಯಾರಿಗೆಲ್ಲ ನೀವು ಧನ್ಯವಾದವನ್ನು ಸಮರ್ಪಿಸಬೇಕು ಹೇಳ್ಬೋದು. ನಾನು ಮೊದಲಾಗಿ ಧನ್ಯವಾದ ಹೇಳಬೇಕಾದದ್ದು ನನ್ನ ಗುರುಗಳಾದ ಸೂರ್ಯಕುಮಾರ್ ಗೋವನ್ ಭಟ್ರಿಗೆ, ಮತ್ತು ನೆಲ್ಲೆ ನರಸಿ ಭಟ್ರಿಗೆ, ಹರನೇಬೈ ಪಡ್ತಾರಿಗೆ, ಲೀಲಾತಿಬೈ ಪಡ್ತಾರಿಗೆ, ಮತ್ತು ನನಗೆ ಅರ್ಥಗಾರಿಕೆಯಲ್ಲಿ ಮಾರೂರು ಮಂಜುನಾಥ ಭಂಡಾರಿ ಅವರು, ಮತ್ತು ನನ್ನ ಸಹಪಾಠಿಗಳು. ನನ್ನ ಪುಸ್ತಕ ಮಾಡಲಿಕ್ಕೆ ಈಗ ನಾನು ಪುಸ್ತಕ ಮಾಡಬೇಕಾದ್ರೂ ಕಾರಣ ನಮ್ಮ ಪ್ರಭಾಕರ್ ಸುವರ್ಣ ಅಂತೇಳಿ. ಯಾಕಂದೇಳಿ ನಾನು ಎಲ್ಲ ಶಾಲೆಗೆ ಹೋಗಿ ಮಕ್ಕಳಿಗೆ ಕ್ಲಾಸ್ ಮಾಡುವಾಗ ಅವ್ರು ಹೇಳೋದು, ನೀವೊಂದು ಪುಸ್ತಕ ಮಾಡಿದರೆ ಹೇಗೆ? ಆಗ ನಾನೊಂದು ದೊಡ್ಡ ಬ್ಯಾನರ್ನ ಹಾಗೆ ಮಾಡಿ ಅದನ್ನು ಕೊಂಡೋಗಿ ಅಲ್ಲಿ ಮಕ್ಕಳಿಗೆ ಇದು ಮಾಡ್ತಿದ್ದೆ, ಬಾಯ್ತಳೆ ಎಲ್ಲ. ಹಾಗೆ ಹೇಳಿ, ನೀವು ಒಂದು ಪುಸ್ತಕ ಮಾಡಿದರೆ ಹೇಗೆ? ಈಗ ಪುಸ್ತಕ ಇಲ್ಲಲ್ಲ, ಮತ್ತು ನನಗೆ ಸರಿ ನೀವು ಹೇಳಿ ಸರ್ ಅಂತೇಳಿ ಹಾಗೆ ನಾನು ಪುಸ್ತಕ ಮಾಡಿದ್ದು. ಹಾಗಾಗಿ ಆ ಪುಸ್ತಕ ನೋಡಿ ಸರ್, 4900 ಪುಸ್ತಕ ಖಾಲಿ ಆಯಿತು. ಹಾಗಾಗಿ ಆ ಪ್ರಭಾಕರ್ ಸುವರ್ಣ ಆಗಲಿ, ಮತ್ತು ನನ್ನೊಟ್ಟಿಗೆ ಬರುವ ಸುಮಂತ ಆಚಾರ್ಯ ಆಗಲಿ, ಈ ಮೇಕಪ್ ಬರುವವರು ಶಿವರಾಮ ಪಂಜ, ಶಂಕರ ಪಕ್ಷಿಕೆರೆ, ಎಲ್ರಿಗೂ ನಾನು ಯಾರಿಗೂ ಕೂಡ ಅದನ್ನು ನಾನು ಬಿಟ್ಟು ಅದು ಎಲ್ಲರನ್ನು ನಾನು ನೆನಪು ಮಾಡಬೇಕಾದದ್ದೇ. ಮತ್ತು ಮನೆಯಲ್ಲಿ ಕೂಡ ತುಂಬ ಸಪೋರ್ಟ್ ಉಂಟು. ಈಗ ಮನೆಯಲ್ಲಿ ಕೂಡ ತುಂಬ ಸಪೋರ್ಟ್ ಉಂಟು. ಹಾಗೆ ಎಲ್ಲ ಸಹಕಾರ ಇದ್ದರೆ ನಾನು ಇಷ್ಟು ಮಟ್ಟಕ್ಕೆ ಬೆಳಲಿಕ್ಕೆ ಸಾರ್ಥಕ ಆಯಿತು. ನನ್ನ ಬೆಳೆಸಿದ್ದೆ ಯಕ್ಷಗಾನ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಎಸ್ ಸತೀಶಣ್ಣ, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟು ಯಕ್ಷಗಾನದ ಯಕ್ಷ ಪಯಣದ ನಿಮ್ಮ ಅನುಭವವನ್ನ ಹಂಚಿಕೊಂಡ್ರು. ವೀಕ್ಷಕರಿಗೂ ಕೂಡ ಬಹಳಷ್ಟು ಸಂತೋಷ ಆಗಿರಬಹುದು ಅಂತ ಹೇಳಿ ಅಂದುಕೊಳ್ತೇನೆ. ಸೊ ಇಷ್ಟು ಹೊತ್ತು ಅಮೂಲ್ಯವಾದ ಸಮಯವನ್ನ ಕೊಟ್ಟು ಕಾರ್ಯಕ್ರಮವನ್ನ ಚಂದಗಾಣಿಸಿದಂತಹ ನಿಮಗೆ ನಾನು ನಮ್ಮ ವಾಹಿನಿಯ ಕಡೆಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸತೀಶ್, ನೀವು ಚಾರ್ ಮಾಡಿ ಇಲ್ಲಿವರೆಗೆ ಬಂದಿದ್ದೀರಿ, ತುಂಬ ದೂರದ ಪಯಣ, ಅಲ್ಲಿ ಇಲ್ಲಿವರೆಗೆ ಬಂದು ನನ್ನನ್ನು ಸಂದರ್ಶನ ಮಾಡಿದ್ದೀರಿ. ನಿಮಗೂ ಕೂಡ ದೇವರು ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು. ತುಂಬಾ ಸಂತೋಷ. ಮತ್ತಷ್ಟು ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ನಿಮ್ಮ ಈ ನಾಟ್ಯಾಭ್ಯಾಸದ ಈ ಕಲಾ ಸೇವೆ ಹೀಗೆ ಸಾಗ್ತಾ ಇರಲಿ, ದೇವರು ನಿಮಗೆ ಆರೋಗ್ಯವನ್ನ ಕೊಡ್ಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತಾ ನಿಮಗೆ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಯಕ್ಷ ಪಯಣದ ಈ ಸಂಚಿಕೆ ನಿಮಗೆ ಇಷ್ಟ ಆಗಿರ್ಬೋದು. ಸತೀಶ್ ಮಡಿವಾಳರ ಇಷ್ಟ ಆಗಿದ್ದಲ್ಲಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಹೈಪ್ ಮಾಡುವುದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಬರುವ ವಾರ ಇನ್ನೋರ್ವರು ವಿಶೇಷವಾದಂತಹ ಯಕ್ಷಗಾನ ಸಾಧಕರ ಯಕ್ಷ ಪಯಣದ ಸಂಚಿಕೆಯನ್ನ ನಿಮ್ಮ ಮುಂದೆ ತೆರೆದಿಡುವವನಿದ್ದೇನೆ. ಅಲ್ಲಿಯವರೆಗೆ ನಮ್ಮ ವಾಹಿನಿಯನ್ನ ಹೀಗೆ ವೀಕ್ಷಣೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.